ರಾಜ್ಯ ಬಿಜೆಪಿಯಲ್ಲಿ ಮತ್ತೊಮ್ಮೆ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ. ಒಂದ್ ಕಡೆಗೆ ರೆಬೆಲ್ ಟೀಮ್ ಮತ್ತೊಂದ್ಸಲ ಪ್ರಯತ್ನ ಪಡ್ತಾ ಇದೆ, ಇನ್ನೊಂದು ಕಡೆಗೆ ಆಶ್ಚರ್ಯಕರ ರೀತಿಯಲ್ಲಿ ವಿಜೇಂದ್ರ ಬಣದವರು ಈ ಬಾರಿ ರೆಬೆಲ್ಸ್ ಟೀಮ್ಗೆ ಪಾಠ ಕಲಿಸೋದ್ರ ಬದಲಾಗಿ ಒಗ್ಗಟ್ಟಿನ ಮಂತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಭಿನ್ನರಿಂದ ವಿಜೇಂದ್ರ ಹಟಾವೋ ಕ್ಯಾಂಪೇನ್ ಮುಂದುವರಿತಾ ಇದೆ. ಈ ಬೆನ್ನಲ್ಲೇ ಬಿಜೆಪಿ ಅಸಮಾಧಾನಿತರ ಜೊತೆಗೆ ಮಾತುಕತೆಗೆ ಸಿದ್ಧ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಬಿಜೆಪಿ ಕಚೇರಿಯಲ್ಲಿ. ಅಸಮಾಧಾನಿತರ ಜೊತೆಗೆ ಮಾತುಕತೆಗೆ ಜೋಶಿ ಅವರು ಪ್ರಯತ್ನ ಪಡ್ತಾ ಇರೋದನ್ನ ನಾನು ಸ್ವಾಗತಿಸ್ತೀನಿ. ಇನ್ಮೇಲೆ ನಿತ್ಯ ಕಚೇರಿಗೆ ಬಂದು ಕಾರ್ಯಕರ್ತರ ಸಮಸ್ಯೆನ ಕೇಳ್ತೀನಿ ಅಂತ ಹೇಳಿದ್ದಾರೆ. ವಾರದಲ್ಲಿ 2 ದಿನ ಜಿಲ್ಲಾ ಪ್ರವಾಸವನ್ನ ಮಾಡ್ತೀನಿ ಅಂತ ಕೂಡ BS ಯಡಿಯೂರಪ್ಪ ಅವರು ಹೇಳೋದ್ರ ಮೂಲಕ ಮತ್ತೊಂದ್ಸಲ ನಾನು ಸಕ್ರಿಯನಾಗ್ತೀನಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಇದು ಬಹಳ ಹ್ಯೂಜ್ ಸ್ಟೇಟ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ. ಪ್ರಹ್ಲಾದ್ ಜೋಶಿ ಅವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಅಸಮಾಧಾನದಿಂದ ಯಾರೇ ಇದ್ದರೂ ಸಹ ಅವ್ರ ಜೊತೆ ಮಾತನಾಡೋಕ್ಕೆ ನಾನು ಸಿದ್ಧ ಇದ್ದೇನೆ. ನಾನು ನಿರ್ಧಾರ ಮಾಡಿದ್ದೇನೆ, ಆದಷ್ಟು ಪ್ರತಿನಿತ್ಯ ಬೆಳಗ್ಗೆ BJP ಆಫೀಸಿಗೆ ಬಂದು ಮಧ್ಯಾಹ್ನದವರೆಗೆ ಇಲ್ಲಿದ್ದು ನಂತರ ವಾರಕ್ಕೆ 1-2 ಜಿಲ್ಲೆಗಳಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡೋದರಿಂದ ಅಲ್ಲಿಯ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿಯುತ್ತೆ, ಅಭಿವೃದ್ಧಿ ಕಡೆ ಗಮನ ಕೊಟ್ಟಂಗಾಗುತ್ತೆ. ಈ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಊರಲ್ಲಿದ್ದಾಗ ಪ್ರತಿನಿತ್ಯ ಬೆಳಗ್ಗೆ ಬಂದು ಮಧ್ಯಾಹ್ನದವರೆಗೆ ಇಲ್ಲಿ ಆಫೀಸಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ.